ಹಾಯ್ ಫ್ರೆಂಡ್ಸ್, ಇದು ಮೊನ್ನೆ ರಾತ್ರಿದು ನಾ ಅಕ್ಕಿ ನೆನೆ ಹಾಕಿದ್ದೆ ಬೆಳಗ್ಗೆ. ಸೊ ರುಬ್ತಾ ಇದ್ದೀನಿ ಮಾರನೇ ದಿನ ದೋಸೆ ಮಾಡೋದಕ್ಕೆ. ಈಗ ರೆಡಿ ಆಯ್ತು ಇದು ರುಬ್ಬಿದ ಹಿಟ್ಟು. ಮುಚ್ಚಿಟ್ಟೆ ಇದೆ. ಮರುದಿನ ಬೆಳಗ್ಗೆ ಇದೆ ಹಿಟ್ಟಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸೋಡಾ ಪೌಡರ್, ಸಾಲ್ಟ್ ಹಾಕ್ತಾಯಿದ್ದೀನಿ. ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ದೋಸೆ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿದೆ. ಈ ಹಿಟ್ಟು ಕರೆಕ್ಟಾಗಿದೆ. ಇದು ಒಲೆ ಮೇಲೆ ದೋಸೆ ಹಂಚಿಟ್ಟಿದ್ದೆ, ಹಂಚು ಕಾದಿದ್ದೆ, ಸ್ವಲ್ಪ ನೀರು ಗೊಜ್ಜಿದೆ. ಈ ದೋಸೆ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ 1 ಸೆಕೆಂಡ್ ಆದಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಹಿಂಗೆ ರೌಂಡ್ ಇದು ಸ್ವಲ್ಪ ಮುಂದಕ್ಕೆ ಸರಿಸ್ಕೊಂಡ್ರೆ ತಿರುಗಿ ಹಾಕೋಕೆ ಈಸಿ ಆಗುತ್ತೆ. ಇದು ಇಲ್ಲ ಒಮ್ಗೆ ತಿರುಗಿ ಹಾಕೋಕೆ ನೋಡಿದರೆ ಹರಿಯುತ್ತೆ. ದೋಸೆ ರೆಡಿ ಆಯ್ತು. ಈಗ ನಾನು ಮತ್ತೆ ನೀರು ಹಾಕ್ತಾ ಇದ್ದೀನಿ ದೋಸೆ ಮಾಡೋದಕ್ಕೆ. ದೋಸೆ ಹಿಟ್ಟು ಹಾಕಿದೆ. 1 2 ಸ್ಪೂನ್ ಆಯಿಲ್ ಹಾಕಿದ್ದೆ. ಸ್ವಲ್ಪ ರೌಂಡ್ ಹಿಂಗೆ ಮುಂದಕ್ಕೆ ಸರಿಸ್ಕೊಂಡ್ರೆ ತಿರುಗಿ ಹಾಕೋಕೆ ಈಸಿ ಆಗುತ್ತೆ. ಇದು ತಿರುಗಿ ಹಾಕಿದೆ. ಈಗ ದೋಸೆ ರೆಡಿ ಆಯಿತು. ರಾತ್ರಿದು ಬೇಳೆ ಪಲ್ಯ ಇತ್ತು, ಸೊ ಅದರೊಳಗೆ ತಿಂದ್ವಿ ದೋಸೆ ಬೆಳಗ್ಗೆ. ಈಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಈಗ ನಾನು ಮಧ್ಯಾಹ್ನ ಊಟಕ್ಕೆ ದೋಸೆ ಜೊತೆ ಬಟಾಟೆ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಕರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಬೇಯೋದಕ್ಕೆ. ಬಟಾಟೆ ಹೆಂಚಿ ತೊಳೆದು ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ. 2 ಸೀಟಿಯಲ್ಲಿ ಬೆಂದು ಬಿಡುತ್ತೆ. ಇನ್ನು ಕುಕ್ಕರ್ ಪ್ಲೇಟ್ ಮುಚ್ತಾ ಇದ್ದೀನಿ. 2 ಸೀಟಿ ಬೇಯುತ್ತೆ. ಈಗ ಬಟಾಟೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಕಡಾವಂಗಿಗೆ. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ 1 ಟೊಮೆಟೊ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಬಾಡಿಸ್ತಾ ಇದ್ದೀನಿ. ಈಗ ಗರಂ ಮಸಾಲ 1 ಸ್ಪೂನ್. ಈ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ಮಾಲ್ ಸ್ಪೂನ್ಲೆ. ಸ್ವಲ್ಪ ಅರಿಶಿನ ಪೌಡರ್, ಖಾರದ ಪೌಡರ್ ಹಾಕ್ತಾಯಿದ್ದೀನಿ 1 ಅರ್ಧ ಸ್ಪೂನ್. ಈಗ ಬಾಡಿಸ್ತಾ ಇದ್ದೀನಿ. ಈಗ ಬಟಾಟೆ ಕುದ್ದಿವೆಲ್ಲ ಇದು ಹಾಕ್ತಾ ಇದ್ದೀನಿ. ಅದು ಇದು ಮ್ಯಾಶ್ ಮಾಡಿದೆ ಬಟಾಟೆ ಸೊಟ್ಟಿ ತೆಗೆದು ಅದೀಗ ಒಗ್ಗರಣೆ ಹಾಕಿದ್ದೆಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೆ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಗಟ್ಟಿಯಾಗಿ ಬೇಕು ದೋಸೆ ಜೊತೆಗೆ. ಈಗ ಆಗಿದೆ. ಇದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡಿದ್ದೆ, ಅದ್ರ ಜೊತೆ ಬಟಾಟೆ ಪಲ್ಯ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.